ನಮ್ಮ ಪ್ರೀತಿಯ ಶ್ರೀ ಗಣೇಶನಿಗೆ ಅತ್ಯಂತ ಪ್ರಿಯವಾದದ್ದು ಸಿಹಿ ಕಡುಬು. ಇದು ಒಂದು ಮುರಿದೇ ಇರೋ ರೀತಿ ಸಾಫ್ಟ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಬಾಂಡೆಲಿ 1 ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕೊಂಡು ನೀಟಾಗಿ ರೋಸ್ಟ್ ಮಾಡಿ ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಎತ್ತಿಟ್ಕೊಳ್ಳಿ. ನಂತರ 3/4 ಕಪ್ ಹುರುಗಡ್ಲೆನೂ ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಗಸಗಸೆ 2 ಸ್ಪೂನ್ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರಲ್ಲಿ ಗಸಗಸೆ, ಹುರ್ಗಡ್ಲೆ ಹಾಗೂ ಕಡಲೆ ಬೀಜ ಎಲ್ಲಾನು ಹಾಕೊಂಡು ನೀಟಾಗಿ ಫೈನ್ ಪೌಡರ್ ಮಾಡ್ಕೊಳ್ಳಿ. ಹುರ್ಗಡ್ಲೆ ಹಾಗೂ ಕಡಲೆ ಬೀಜ ಎರಡನ್ನೂ ಹಾಕಿ ಪೌಡರ್ ಮಾಡಿ, ಇಲ್ಲಾಂದ್ರೆ ಕಡಲೆ ಬೀಜ ಅಂಟಂಟ್ ಆಗುತ್ತೆ. ನಂತರ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸಿಹಿಗೆ ತಕ್ಕಷ್ಟು ಬೆಲ್ಲದ ಪುಡಿನ ಹಾಕಿ ಏಲಕ್ಕಿ ಪೌಡರ್ ಜೊತೆಗೆ ಕಾಯಿ ತುರಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹೂರ್ಣ ರೆಡಿ ಆಗುತ್ತೆ. ಇನ್ನು ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋಕೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಅದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಕುದಿ ಬಂದ್ಮೇಲೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಸ್ಟೀಮ್ ಮಾಡಿ ಈ ರೀತಿ ಕೈಗಾಡ್ತಾ ಇರೋ ರೀತಿ ಅದು ಬೆಂದ ಮೇಲೆ ಪ್ರೆಸ್ಸರ್ ಅಲ್ಲಿ ಒಂದೊಂದೇ ಉಂಡೆಗಳನ್ನ ಹಾಗೆ ಇಟ್ಟು ಇದನ್ನ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಕರ್ಜಿಕಾಯಿ ಹೋಳ್ ಮೇಲೆ ಒಂದು ಕವರ್ನ ಇಟ್ಟು ನಂತರ ಈ ಪ್ರೆಸ್ ಮಾಡಿರೋಂತಹ ಅಕ್ಕಿ ಹಿಟ್ಟನ್ನ ಇಟ್ಕೊಂಡು ಮಧ್ಯದಲ್ಲಿ ನೀಟಾಗಿ ಹೂರ್ಣನ ಹಾಕಿ ಸೈಡ್ಸ್ ಎಲ್ಲ ನೀರಲ್ಲಿ ಸವರಿ ನಂತರ ಇದನ್ನ ಕ್ಲೋಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡ್ರೆ ತುಂಬಾನೇ ಮೃದುವಾಗಿರುವಂತಹ ಸಿಹಿ ಕಡುಬು ರೆಡಿ ಆಗಿರುತ್ತೆ.